ಹೇ ಗ್ಯಾಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೋಗಿದ್ರೆ ಒಬ್ಬರು ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ನಮ್ಮ ವಿಲೇಜಲ್ಲಿ ನಾನು ಏನೇನೆಲ್ಲ ಎಂಜಾಯ್ ಮಾಡಿದೆ, ಏನೇನೆಲ್ಲ ನೋಡಿದೆ, ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಒಂದು ಪುಟ್ಟ ವ್ಲಾಗ್ ಆಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿವತ್ತು ನಮ್ಮ ಹಳ್ಳಿಗೆ ಹೋಗ್ತಾ ಇದ್ದೀನಿ. ತುಂಬಾ ಖುಷಿಯಾಗಿದೆ, ಒಂಥರ ಪಾಸಿಟಿವ್ ವೈಬ್ಸ್ ಎಲ್ಲ ಬರ್ತಿದೆ. ಬಿಕಾಸ್ ಆ ಗ್ರೀನರಿ ಎಲ್ಲ ನೋಡ್ತಿದ್ರೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಈ ರೀತಿಯಾದಂಥ ಗುಡ್ ವೈಬ್ಸ್, ಗುಡ್ ನೇಚರ್ನ ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಹಳ್ಳಿಗೆ ಬರಲೇಬೇಕು. ಬೆಂಗಳೂರಲ್ಲಿ ಇವೆಲ್ಲ ನಮಗೆ ಸಿಗೋಕ್ಕೆ ಚಾನ್ಸೇ ಇಲ್ಲ. ಆ ಡಸ್ಟು, ಪೊಲ್ಯೂಷನ್ನು, ಸೌಂಡು, ಇದ್ರ ಮಧ್ಯೆ ನಮಗೆ ಸ್ವಲ್ಪ ಈ ರೀತಿ ಚೇಂಜ್ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೋಗ್ತಾ ಹೋಗ್ತಾ ದಾರಿ ಸಾಗಿದೆ ಗೊತ್ತಾಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಟ್ರಾಫಿಕಲ್ಲಿ ನಿಂತು ಈಗ ಹಳ್ಳಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಒಂಥರ ಏನೋ ಖುಷಿಯಿಂದ ಹೋಗ್ತಿದ್ವಿ. ಹಾಗೆ ಪಕ್ಕದ ತೋಟದವರು ಜೋಳ ಹಾಕಿದ್ರು ಅಂತ ಹೇಳಿ ಒಂದೆರಡು ತೆನೆನ ತೊಗೊಂಡೆ. ನನಗೆ ಜೋಳ ಅಂದರೆ ತುಂಬ ಇಷ್ಟ, ಬಟ್ ಆದರೆ ಅದು ಬಲ್ತಿರಲಿಲ್ಲ, ಇನ್ನೂ ಎಳೆದಾಗಿತ್ತು. ಸೊ ಚೆನ್ನಾಗಿತ್ತು ಅಂತ ಹೇಳಿ ತಿಂದ್ವಿ, ತುಂಬಾ ಸಖತ್ತಾಗಿತ್ತು. ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಹಳ್ಳಿಗೆ ಬರಲೇಬೇಕು. ಸಿಟಿನಲ್ಲಿ ನಮಗೆ ₹1 ಇಲ್ಲದೆ ಏನೂ ಫ್ರೀಯಾಗಿ ಕೊಡೋದಿಲ್ಲ. ಹಳ್ಳಿಗಳಲ್ಲಾದರೆ ಎಷ್ಟು ಬೇಕೋ ತಿನ್ನಿ ಅಂತ ಹೇಳಿ ಫ್ರೀಯಾಗಿ ಕೊಡ್ತಾರೆ. ಹಳ್ಳಿ ಜನರಿಗೆ ತುಂಬಾ ದೊಡ್ಡ ಮನಸ್ಸು. ಈ ರೀತಿ ಫ್ರೀಯಾಗಿ ಕೊಡೋದು ಏನಾದರೂ ಇದ್ರದು ಹಳ್ಳಿಗಳಲ್ಲಿ ಮಾತ್ರನೇ. ಹಾಗೆ ನಾನು ನಮ್ಮ ಹಸ್ಬೆಂಡ್ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ತುಂಬ ದಿನ ಆಯ್ತಲ್ವ ಬಂದು, ಎಷ್ಟು ಒಂಥರ ರಿಫ್ರೆಶಿಂಗ್ ಆಗಿದೆ ನೋಡು, ಅದಕ್ಕೆ ಹೇಳೋದು ಹಳ್ಳಿಗೆ ಬರಬೇಕು ಅಂತ ಹೇಳಿ ಅಂತ ಮಾತಾಡ್ತಾ ಇದ್ರು. ನಮ್ಮ ಹಸ್ಬೆಂಡ್ ಏನಿಲ್ಲ ಅಂದರೂ ಒಂದು 5 ಮಂತ್ಸ್ಗೆ ಒಂದ್ಸತಿ ವಿಸಿಟ್ ಮಾಡ್ತಾರೆ ಹಳ್ಳಿಗೆ. ಅಲ್ಲಿ ಒಂದು ವಾರ ಇದ್ದು ಆ ನೇಚರ್ನೆಲ್ಲ ಎಂಜಾಯ್ ಮಾಡಿ ಅವ್ರ ಹಳೆ ಫ್ರೆಂಡ್ಸ್ಗಳನ್ನೆಲ್ಲ ಮೀಟ್ ಮಾಡ್ಕೊಂಡು ಮಾತಾಡ್ಕೊಂಡು ಸ್ವಲ್ಪ ಹರಟೆ ಹೊಡ್ಕೊಂಡು ಖುಷಿ ಪಟ್ಕೊಂಡು ಬರ್ತಿರ್ತಾರೆ. ಆ ರೀತಿ ಬರ್ತಿರ್ಬೇಕು, ಆಗ್ಲೇ ಚೆನ್ನಾಗಿರುತ್ತೆ. ನಮ್ಮ ವಿಲೇಜು ಶ್ರೀನಿವಾಸಪುರಕ್ಕೆ ತುಂಬಾನೇ ಹತ್ರ ಇರೋದ್ರಿಂದ ಈ ಸೈಡು ತುಂಬಾನೇ ಮಾವಿನಕಾಯಿಗಳನ್ನ ಬೆಳಿತಾರೆ. ಈ ಟೈಮ್ ಮಾವಿನಕಾಯಿಗೆ ರೇಟ್ ಇಲ್ಲದೆ ಇರೋ ಕಾರಣ ಮಾವಿನಕಾಯಿ ಹಾಗಾಗಿ ಬಿಟ್ಬಿಟ್ಟಿದ್ರು, ಹಣ್ಣಾಗಿ ಉದುರೋಗ್ತಾ ಇತ್ತು. ತುಂಬಾನೇ ಮಾವಿನಕಾಯಿ ಬಿಟ್ಟಿತ್ತು, ತುಂಬಾನೇ ಲಾಸ್ ಆಗಿದೆ ರೈತರಿಗೆ. ಹಾಗಂತ ಹೇಳಿ ರೈತರು ಬೆಳೆನ ಬೆಳೆದಿಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನ ಸಾಗೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಅಲ್ವಾ. ನಮ್ಗೆ ದಾರಿನಲ್ಲಿ ಹೋಗ್ತಾ ನೇರಳೆ ಮರ ಕಾಣಿಸ್ತು. ನಾನು ಸೈಡಿಗೆ ಹಾಕಿ ಅಂತ ಹೇಳ್ಬಿಟ್ಟು ನೇರಳೆ ಹಣ್ಣು ತಿನ್ಬೇಕು, ತುಂಬಾನೇ ಚೆನ್ನಾಗಿರುತ್ತೆ ಈ ಮರದಲ್ಲಿ ಅಂತ ಹೇಳ್ಬಿಟ್ಟು ನಾನು ನಿಲ್ಲಿಸ್ದೆ. ತುಂಬಾನೇ ನೋಡಿ, ಇದಕ್ಕೂ ಕೂಡ ರೇಟ್ ಇಲ್ಲ, ಫುಲ್ ಹಾಗೆ ಬಿಟ್ಬಿಟ್ಟಿದ್ದಾರೆ. ಎಷ್ಟೊಂದು ಹಣ್ಣು ನೀವು ನೋಡ್ತಾ ಇರ್ಬೋದು. ಬೆಂಗಳೂರಲ್ಲಿ ನೇರಳೆ ಹಣ್ಣನ್ನು ಮಾತಾಡ್ಸೋಕ್ಕೆ ಆಗೋದಿಲ್ಲ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಹೇಳಿ. ಈ ಹಣ್ಣುಗಳನ್ನು ನೋಡ್ತಿದ್ರೇ ಹೊಟ್ಟೆ ತುಂಬೋಗ್ಬಿಡುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಣ್ಣನ್ನು ನಾವು ಕಿತ್ಕೊಂಡು ತಿಂದ್ವಿ, ಫ್ರೆಶ್ ಆಗಿ ತಿಂದ್ವಿ. ತುಂಬಾ ಟೇಸ್ಟ್ ಚೆನ್ನಾಗಿತ್ತು, ತುಂಬಾ ಸ್ವೀಟ್ ಆಗಿತ್ತು. ಹಾಗೆ ನಾವು ಮನೆಗೆ ಹೋದ್ವಿ, ತುಂಬಾ ಟಯರ್ಡ್ ಆಗಿ ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಸ್ವಲ್ಪ ಊಟನ ಮಾಡಿಕೊಂಡು ಮತ್ತೆ ನಾನು ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ನೋಡ್ತಾ ಇರ್ಬೋದು ಈಗ ನೀವು. ಈ ಬೀಜ ಏನು ಅಂತ ನಿಮಗೆ ಗೊತ್ತಿದೆಯಾ? ಕೆಲವ್ರಿಗೆ ಗೊತ್ತಿಲ್ಲ, ಕೆಲವ್ರಿಗೆ ಗೊತ್ತಿರುತ್ತೆ. ಇದು ಗೋಡಂಬಿ ಬೀಜ. ಗೋಡಂಬಿ ಹೀಗೆ ಬರೋದು. ಗೋಡಂಬಿ ಬೀಜ ಮೊದಲಿಗೆ ಹೇಗಿರುತ್ತೆ, ಆಮೇಲೆ ಹೇಗಾಗುತ್ತೆ, ಮತ್ತೆ ಅದನ್ನ ಹೇಗೆ ಬಿಡಿಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಈಗ ನಾನು ಸ್ಟೆಪ್ಸ್ ಹತ್ಕೊಂಡು ಹೋಗ್ತಿದ್ದೀನಿ. ಟೆರೆಸ್ ಮೇಲೆ ಏನೇನಿದೆ ನೋಡ್ಕೊಂಬರೋಣ ಬನ್ನಿ. ನೋಡಿ, ಇದು ಇನ್ನು ಮನೆ ಫಿನಿಶ್ ಆಗಿಲ್ಲ. ಸೊ ಚಿಕ್ಕ ಮಕ್ಕಳೆಲ್ಲ ಬಂದರೆ ಸ್ವಲ್ಪ ಭಯ ಆಗುತ್ತೆ, ಇಲ್ಲಿ ಬಿದ್ದುಬಿಡ್ತಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಮೆಣಸಿನ್ಕಾಯಿನ ಹೊಣ್ಗಕ್ಕೆ ಹಾಕಿದ್ದಾರೆ. ಹಾಗೆ ನೋಡಿ, ಇದು ಹಸಿ ಗೋಡಂಬಿ, ನಾನು ಆಗಲೇ ತೋರಿಸ್ನಲ್ಲ, ಅದು ಒಣ ಗೋಡಂಬಿ, ಇದು ಹಸಿ ಗೋಡಂಬಿ. ಇದರಲ್ಲಿರುವಂಥ ಗೋಡಂಬಿ ತುಂಬಾ ಸೇಫಾಗಿ ತೆಗಿಬೇಕಾಗತ್ತೆ. ಹೇಗೋ ಹಾಗೆ ಕಟ್ ಮಾಡೋಕ್ಕಾಗಲ್ಲ. ನಿಮಗೆ ಮುಂದೆ ತೋರಿಸ್ತೀನಿ. ಅವರೆಕಾಳುಗಳನ್ನು ಒಣ ಹಾಕಿದ್ದಾರೆ. ಈ ರೀತಿ ಮಾಡಿದ್ರೆ ಹುಳ ಬೀಳೋದಿಲ್ಲ ಅಂತ ಹೇಳಿ ಈ ಬಿಸಿಲಿಗೆ ಹಾಕಿದ್ದಾರೆ. ನೋಡ್ತಾ ಇರ್ಬೋದು, ಇಲ್ಲೊಂದಿಷ್ಟು ಒಣ ಗೋಡಂಬಿ ಇದೆ. ಹಾಗೆ ನುಗ್ಗೆಕಾಯಿ ಕೂಡ ಬೀಜ ಮಾಡಲಿಕ್ಕೆ ಇಟ್ಕೊಂಡಿದ್ದಾರೆ. ಇದನ್ನು ಒಣಗಿಸ್ಬಿಟ್ಟು ಈ ಬೀಜನ ಹಾಕಿದ್ರೆ ಮರ ಆಗುತ್ತೆ. ಹಾಗಾಗಿ ಬೀಜ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನುಗ್ಗೆಕಾಯಿನ ಬೀಜ ಮಾಡ್ಕೊಳ್ತಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ದನ ಕರುಗಳನ್ನೆಲ್ಲ ಕಟ್ಟಾಕ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಬಾದಾಮಿ ಗಿಡಗಳನ್ನು ನೀವು ನೋಡ್ಬೋದು. ಮಾವಿನ ಮರ ನೋಡಿ ನೀವು ಎಷ್ಟು ಕಾಣಿಸ್ತಿದೆ. ಈ ಸುತ್ತಮುತ್ತ ಎಲ್ಲ ನಿಮಗೆ ಮಾವಿನಕಾಯಿ ಮರದ ತೋಟಗಳೇನೆ ತುಂಬ ಕಾಣಿಸುತ್ತೆ. ಒಂದು ಪಾಟಲ್ಲಿ ಅರಿಶಿನ ಕೊಂಬನ್ನು ಬೆಳೆಸಿದ್ದಾರೆ, ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪುಗಳನ್ನು ಹಾಕ್ಕೊಂಡಿದ್ದಾರೆ. ಇದೆಲ್ಲ ಮನೆಗಳಲ್ಲಿ ಬೆಳ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಒಲೆಗೆ ನಾವು ಒಣಗಿರುವಂಥ ಗೋಡಂಬಿನ ಹಾಕ್ಕೊಂಡಿದ್ದೀವಿ. ಹಾಗೆ ಸೌದೆನ ಹಾಕ್ಕೊಂಡು ಬೆಂಕಿನ ಹಚ್ಕೊಂಡಿದ್ದೀವಿ. ಇದನ್ನ ಈಗ ನಾವು ಸುಟ್ಕೋಬೇಕು. ಈ ಗೋಡಂಬಿ ಬೀಜ ತೆಗೆಯೋ ಪ್ರಾಸೆಸ್ ತುಂಬಾನೇ ಕಷ್ಟ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಇದು ಸೀಮೆಣ್ಣೆ ಹಾಕಿದವಾಗ ನಮಗೆ ಹೇಗೆ ಬೆಂಕಿ ಸಿಡಿಯುತ್ತೋ ಆ ರೀತಿನೇ ಸಿಡಿಯುತ್ತೆ. ಸೊ ಹಾಗಾಗಿ ಇದನ್ನ ನೀವು ಸುಟ್ಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ಸೊ ಕಡ್ಡಿನ ತಗೋಬೇಕು, ಒಂದು ಕಡ್ಡಿ ಸಹಾಯ ತಗೊಂಡು ಇದನ್ನ ನೋಡಿ ಬೀಜಗಳನ್ನು ಒಳಗಡೆ ಸೇರಿಸ್ಕೊಳ್ಬೇಕು. ನೋಡಿ, ಸಿಡಿತಿರೋದು ನಿಮಗೆ ಗೊತ್ತಾಗ್ತಿದೆ ಅನ್ಕೊಂಡಿದ್ದೀನಿ. ಇದು ತುಂಬಾನೇ ಸಿಡಿಯುತ್ತೆ. ಸೊ ಹಾಗಾಗಿ ದೂರದಿಂದನೇ ನೀವು ಇದನ್ನ ಸುಟ್ಕೋಬೇಕು. ನೋಡಿ, ನೀವು ಕಡ್ಡಿನಲ್ಲಿ ಯಾವ್ಯಾವುದು ಬೆಂದಿದೆಯೋ ಅದನ್ನು ನೀವು ಆಚೆ ತೆಕ್ಕೋಬೇಕು. ಬೆಂದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಅದ್ರ ಔಟರ್ ಲೇಯರ್ ಇರುತ್ತಲ್ವಾ, ಅದೆಲ್ಲ ಕಪ್ಪಗಾಗಿರುತ್ತೆ, ಆಗ ಅದು ಆಗಿದೆ ಅಂತ ಅರ್ಥ. ತುಂಬ ಕಪ್ಪಕ್ಕೆ ಸೀದೋಗಿರೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಆ ರೀತಿ ಮಾಡ್ಕೋಬಾರ್ದು. ಔಟರ್ ಲೇಯರ್ ಕಪ್ಪಗಾಗಿರ್ಬೇಕು ಅಷ್ಟೇನೆ. ನೀವು ನೋಡ್ತಾ ಇರ್ಬೋದು, ನಾವು ಒಂದೊಂದೇ ಗೋಡಂಬಿ ಬೀಜನ ಹಾಕ್ತಿದ್ದಂಗೆನೆ ಹೇಗೆ ಸಿಡಿತಿದೆ ಬೆಂಕಿ. ನೋಡಿ, ಹೊಗೆ ಎಲ್ಲ ಬರ್ತಿದೆ. ನೋಡಿ, ಕೆಲವೊಂದು ಗೋಡಂಬಿ ಎಲ್ಲ ಆಗಿದೆ, ಅದನ್ನ ನಾವು ಆಚೆ ತೆಕ್ಕೊಂಡಿದೀವಿ. ನೋಡಿ, ಇದು ಈಗ ಕಪ್ಪಾಗಿದೆ. ಇದರಿಂದ ನಾವೀಗ ಗೋಡಂಬಿನ ಹೇಗೆ ತೆಕ್ಕೊಳ್ಳೋದು
ತೆಕ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಸಾಮಾನ್ಯವಾಗಿ ಹಳ್ಳಿನಲ್ಲಿ ಹೇಗೆ ತೆಗಿತಾರೆ ಅಂತ ಹೇಳಿದ್ರೆ ಒಂದು ಕಲ್ಲಿನ ಸಹಾಯದಿಂದ ಇದನ್ನ ಓಪನ್ ಮಾಡ್ಕೊಳ್ತಾರೆ. ನೋಡಿ ಈಗ ಕಪ್ಪಾಗಿರುತ್ತಲ್ವಾ ಅದ್ರ ಮೇಲೆ ನಾವು ಕಲ್ಲಿಂದ ಹೊಡೆದ್ರೆ ಓಪನ್ ಆಗ್ಬಿಡುತ್ತೆ. ಗೋಡಂಬಿ ನಿಮ್ಗೆ ಕಾಣ್ತಿರ್ಬೋದು. ಈ ಗೋಡಂಬಿನ ಈಸಿಯಾಗಿ ಅಂದ್ರೆ ಮಿಷಿನ್ ಇರುತ್ತೆ, ಬಟ್ ಮಿಷಿನ್ ಇಲ್ಲದೆ ಇರೋರು ಏನ್ ಮಾಡ್ತಾರೆ ಈ ರೀತಿನೇ ಮಾಡ್ಕೊಳ್ತಾರೆ. ಮೊದಲಿಗೆ ಆ ಒಣ ಗೋಡಂಬಿನ ಬೆಂಕಿನಲ್ಲಿ ಹಾಕೊಂಡು ಸುಟ್ಕೋಬೇಕು. ನಂತರ ಅದು ಕಪ್ಪಾದ್ಮೇಲೆ ಒಂದು ಕಲ್ಲಿನ ಸಹಾಯ ಅಥವಾ ಸುತ್ತಿ ಸಹಾಯ ಗಟ್ಟಿಯಾಗಿ ಏನಿರುತ್ತೋ ಅದನ್ನ ತಗೊಂಡು ಅದ್ರ ಮೇಲೆ ಹೊಡೆದ್ರೆ ನೋಡಿ ಈ ರೀತಿ ನಿಮ್ಗೆ ಬ್ಯೂಟಿಫುಲ್ ಆಗಿ ಗೋಡಂಬಿ ಬಂದ್ಬಿಡುತ್ತೆ. ತಿನ್ನಕ್ಕಂತೂ ತುಂಬಾನೇ ಚೆನ್ನಾಗಿರುತ್ತೆ. ಗೋಡಂಬಿ ಎಲ್ಲ ರಿಮೂವ್ ಮಾಡಿದ್ಮೇಲೆ ಅದ್ರ ಮೇಲೆ ಒಂದು ಲೇಯರ್ ಇರುತ್ತೆ, ಅದನ್ನ ರಿಮೂವ್ ಮಾಡ್ಕೊಳ್ಬೇಕು. ಆಗ ನಮ್ಗೆ ತಿನ್ನಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ, ಕಹಿ ಇರೋದಿಲ್ಲ. ಆ ಮೇಲೆ ಇರೋ ಲೇಯರ್ ನೀವು ತೆಗ್ದಿಲ್ಲ ಅಂದ್ರೆ ತುಂಬಾನೇ ಕಹಿ ಬರುತ್ತೆ. ಒಣಗಿರೋ ಗೋಡಂಬಿ ಬೀಜದಿಂದ ಗೋಡಂಬಿನ ತೆಗೆಯೋದು ಹೇಗೆ ಅಂತ ನೋಡ್ಕೊಂಡಿದ್ದೀರಾ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಇನ್ಫಾರ್ಮೇಶನ್ ನ ಕೊಡ್ತೀನಿ. ಇದೇ ರೀತಿಯಾಗಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತಾ ಇರಿ.